ಕಾರ್ಪೊರೇಟ್ಗಳು ಇಡೀ ಅಗ್ರಿಕಲ್ಚರ್ ಕೂಡ ಹೊಂಟಿದ್ರು. ಏನೋ ಜಾಗೃತಗೊಂಡ ರೈತರ ಒಂದು ಹೋರಾಟದಿಂದ ಅಲ್ಲೇ ನಿಂತದ. ಈಗೂ ಆಗೋ ಸಾಧ್ಯತೆಗಳಿದ್ದಾವೆ, ನಮ್ಮ ಪೂರ್ಣ ಹೋಗಿಲ್ಲ ಅದು. ಹೀಗಾಗಿ ಈ ಒಂದು ನೆಲೆಯಲ್ಲೇ ನಾವೆಲ್ಲ ಚಿಂತನೆ ಮಾಡಿ ಗೋಡಾವರುಗಳನ್ನು ಪ್ರತಿ ಹಳ್ಳಿಗೆ ಒಂದು 3-4 ಹಳ್ಳಿಗಳಿಗೆ ಎಲ್ಲಿ ಕಾಯಿಪಲ್ಲೆ ಹೆಚ್ಚು ಬೆಳೀತಾರೆ, ಹಣ್ಣು ಹಂಪಲು ಎಲ್ಲಿ ಬೆಳೀತಾರೆ ಅಲ್ಲೇ ಸಮೀಪದಲ್ಲಿ ಇಡಬೇಕು ಅದನ್ನು. ಅಂದಾಗ ಆ ರೈತರು ಇಡ್ಲಿಕ್ಕೆ ಸಾಧ್ಯ. ಈಗ ಬೆಳಗಾವಿ ನಿಮ್ಗೆ ಗೊತ್ತು ಎಷ್ಟು ವಿಸ್ತೀರ್ಣ ಹೊಂದೋದು ಅಂತೇಳಿ, ಆ ಎಲ್ಲ ದೂರದ ರೈತಲ್ಲಿ ತಂದು ಇಡ್ಲಿಕ್ಕೆ ಸಾಧ್ಯದನ. ಯಾಕಂತಂದ್ರೆ ಆ ರೈತರು ಬರೋದ್ರೆ ಕೆಟ್ಟ ಹೋಗಿಬಿಟ್ಟದು, 1 ದಿನ 2 ದಿನ ಆಗಿಬಿಟ್ಟಿರ್ತದೆ. ಮತ್ತು ಮಾಡಿ ಏನು ಉಪಯೋಗ ಅದು ಅಂತ ಅಂದರೆ ವ್ಯಾಪಾರಿಗಳು ಸ್ಟೋರೇಜ್ ಮಾಡಿಡಬೇಕು ಅಥವಾ ರೈತರು ಇಡೋಕೆ ಅನುಕೂಲ ಇದ್ದಿಲ್ಲ ಅಂತ. ಅಲ್ಲಿಂದ ಒಯ್ಯೋದ್ರಾಗ ಹಣ್ಣು ಹಂಪಲು 2-3 ದಿವಸ ಆಗ್ತವೆ. ಒಯ್ಯುವ ಅನುಕೂಲಗಳು ಇಲ್ಲಿಲ್ಲ. ಎಷ್ಟೋ ಬಡ ರೈತರು ಹಣ್ಣಿನ ಗಿಡಗಳನ್ನ ಹೆಚ್ಚು ಸಹಿತ ಒಯ್ಯೋದಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಗಳು ಇದ್ದಾರೆ. ಅಂಥ ಪ್ರಸಂಗದೊಳಗೆ ತಾಲೂಕು ಮಾಡೋದಲ್ಲ ಇದನ್ನು ಮಾಡಿದರೆ ನಬಾರ್ಡ್ ಇವತ್ತು ಕೊಡ್ತಾ ಇದೆ, ದುಡ್ಡು ಹಾಕ್ಯದ. ಇದಕ್ಕನ ಈಗ ಅಗ್ರಿಕಲ್ಚರ್ಕನ ನೀವು ಇವತ್ತು ಯಾಕೆ ಒಂದು 10-20 ಲಕ್ಷ ಕೋಟಿ ರೂಪಾಯಿ ಹೊರ ತೆಗೆದ ಇಟ್ಟು ಪ್ರತಿ 4 ಹಳ್ಳಿಗೆ ಒಂದು ಶೀತಲೀಕರಣ, ಪ್ರತಿ ಹಳ್ಳಿಗೆ ಗೋಡಾವನ ಮತ್ತು ಆ ಹಳ್ಳಿಗಳನ್ನೆಲ್ಲ ಮಾರ್ಕೆಟ್ ಮಾಡಿಬಿಟ್ರಪ್ಪ ಅಂತಂದ್ರೆ ಸಹಜವಾಗಿ ಈ ಮಿಡಲ್ ಮ್ಯಾನ್ಗಳ ಹಾವಳಿ ಹೋಗಿಬಿಡ್ತದೆ ರೀ. ಅದ್ರ ಬದಲಾಗಿ ಈಗ ನೀವು ಮತ್ತೆ ಒಳ್ಳೆ ಅದಾನಿ ಅಂಬಾನಿ ಅಂಥವ್ರಿಗೆ ಇವ್ರಿಗೆ ಒಂದಿಷ್ಟು ಗೋಡಾವನಗಳು ಮಾಡಿಕೊಟ್ಟ, ರೈತ ಬೆಳೆದಲ್ಲಿ ಸ್ಟೋರೇಜ್ ಮಾಡೋಕೆ ಕೊಟ್ಟರೆ ಅವ್ರಿಗೆ ಲಾಭ ಆಗ್ತದೆ. ರೈತ ಏನು ಸಿಗೋದು ಆವತ್ತಿನ ಮಾರ್ಕೆಟ್ದಾಗ ಏನು ರೇಟ್ ಐತಿ ಕಡಿಮೆ ರೇಟ್ ಕೊಡ್ತಾರೆ. ಮತ್ತು ನೀವು MSP ಕಾನೂನು ಮಾಡ್ತಾಯಿಲ್ಲ. ಹೌದಾದ್ರೆ ಕೆಳಗೆ ತೊಗೊಂಡ್ರೆ ನೀವು ಅಪರಾಧಿಗಳು ತಪ್ಪಿತಸ್ಥರು ಅನ್ನೋದು ಮಾಡ್ತಾಯಿಲ್ಲ. ಏನು ಹೆಚ್ಚು ಮಾಡಿದ್ದು ಹೇಳ್ತಾ ಹೋಗ್ತಾ ಇರ್ತೀರಿ. ಇದು ಮತ್ತೆ ಯಾರಿಗೆ ಲಾಭ ಅಂತ ಆದರೂ ಮಾಡಿದಿರಿ. ಇದಕ್ಕೆ ನಾವು ಸಂತೋಷ ಪಡ್ಬೇಕಾಗಿದೆ. ಬಟ್ ರೈತರು ಇವತ್ತು ಅಲರ್ಟ್ ಆಗಿದ್ದಾರೆ. ಮತ್ತು ರೈತರು ಇದಕ್ಕೆ ಕೇಳಬೇಕಾಗಿದ್ದು ಎಲ್ಲಿ ಬೇಕು. ಬೆಳಗಾವಿ ಒಂದೇ ಆಯ್ಕ ತಾಲೂಕು ಮಾಡೋದಕ್ಕೆ ಯಾಕಿಲ್ಲ. ನಮ್ಮಲ್ಲಿ 10 ತಾಲೂಕುಗಳಿದಾವೆ. ಒಂದು 10 ಸಣ್ಣ ಭಾಳ ದೊಡ್ಡವು ಬೇಡ. ಆ ಏರಿಯಾದಾಗ ಸ್ಟೋರೇಜ್ ಮಾಡೋದು ಒಂದು ಅಭ್ಯಾಸ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಮಾಡಿದರೆ ಉತ್ತಮ ಅಂತ. ದೊಡ್ಡ ಡ್ಯಾಮ್ ಕಟ್ಟಿ ನೀರು ನಿಲ್ಲಿಸಿ ಹಿಂದೆ ಅನೇಕ ಪ್ರಾಣಿ ವನ್ಯಜೀವಿಗಳನ್ನು ಕಾಡುಗಳನ್ನು ನಾಶ ಮಾಡ್ತೀವಲ್ಲ ಇವತ್ತು. ಅದನ್ನು ಮಾಡೋಕ್ಕಿಂತಲೂ ಸಣ್ಣ ಚೆಕ್ ಡ್ಯಾಮ್ಗಳು ಮಾಡಿದ್ರು. ಇದನ್ನು ಹೇಳ್ತಾ ಇದ್ರು ನಮ್ಮ ಹಿಂದಿನ ಹಿರಿಯರು. ಚೆಕ್ ಡ್ಯಾಮ್ಗಳನ್ನ ಮಾಡಿದ್ರಪ್ಪ ಅಂದ್ರೆ ಇವತ್ತು